ಹಲೋ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ನಾವು ಇಂಡಕ್ಷನ್ ವೆಲ್ಡಿಂಗ್ ಅನ್ನು ಬಳಸಿಕೊಂಡು ಬ್ರೇಸಿಂಗ್ ಪ್ರಾಸೆಸ್ ಮೂಲಕ ಹಾಫ್ ಇಂಚ್ ಕಾಪರ್ ಪೈಪ್ನ ಬಟ್ ಜಾಯಿನ್ ಮಾಡಲು ಕಲಿಯುತ್ತೇವೆ. ಉದ್ದೇಶ: ಕೊಟ್ಟಿರುವ ನಿರ್ದಿಷ್ಟತೆಗಳ ಪ್ರಕಾರ ತಾಮ್ರದ ಪೈಪ್ಗಳನ್ನು ಕಟ್ ಮಾಡೋದು, ಇಂಡಕ್ಷನ್ ವಿಧಾನವನ್ನು ಉಪಯೋಗಿಸಿಕೊಂಡು ತಾಮ್ರದ ಪೈಪ್ಗಳನ್ನು ಬ್ರೇಸ್ ಮಾಡೋದು, ಸ್ಟೀಲ್ ವೈರ್ ಬ್ರಷ್ ಉಪಯೋಗಿಸಿ ವೆಲ್ಡಿಂಗ್ ಅನ್ನು ಶುಚಿ ಮಾಡೋದು, ವೆಲ್ಡಿಂಗ್ನಲ್ಲಿ ಏನಾದರೂ ಮೇಲ್ಮೈ ದೋಷಗಳಿವೆಯಾ ಅಂತ ಚೆಕ್ ಮಾಡೋದು. ಇಂಡಕ್ಷನ್ ವೆಲ್ಡಿಂಗ್ ವಿಧಾನವನ್ನು ಬಳಸಿಕೊಂಡು ಬ್ರೇಸಿಂಗ್ ಪ್ರಕ್ರಿಯೆಯಿಂದ ಅರ್ಧ ಇಂಚಿನ ತಾಮ್ರದ ಪೈಪ್ನ ಬಟ್ ಜಾಯಿಂಟ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳ ಬಗ್ಗೆ ನೋಡೋಣ. ಸಾಮಗ್ರಿಗಳು: ಅರ್ಧ ಇಂಚಿನ ಅಥವಾ 12.5 mm ಔಟರ್ ಡಯಾಮೀಟರ್ ಹೊಂದಿರುವ ತಾಮ್ರದ ಕೊಳವೆ, ಸ್ಟೇನ್ಲೆಸ್ ಸ್ಟೀಲ್ ಟೆಫ್ಲಾನ್ ಲೇಪಿತ ಮ್ಯಾಂಡ್ರೆಲ್ 1/8 ಇಂಚಿನ ಡಯಾಮೀಟರ್ 3.18 mm. ಸಲಕರಣೆಗಳು: 6 ಕಿಲೋವ್ಯಾಟ್ ಇಂಡಕ್ಷನ್ ಹೀಟಿಂಗ್ ಸಿಸ್ಟಮ್, 233 ಫ್ಯಾರನ್ಹೀಟ್ ಕೆಪಾಸಿಟರ್ಗಳನ್ನು ಒಳಗೊಂಡಿರುವ ರಿಮೋಟ್ ವರ್ಕ್ ಹೆಡ್, ಒಟ್ಟು 66 ಫ್ಯಾರನ್ಹೀಟ್. ಇಂಡಕ್ಷನ್ ಹೀಟಿಂಗ್ ಕಾಯಿಲ್: ಈ ಅಪ್ಲಿಕೇಶನ್ಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಮತ್ತು ಅಭಿವೃದ್ಧಿಪಡಿಸಲಾದ ಇಂಡಕ್ಷನ್ ಹೀಟಿಂಗ್ ಕಾಯಿಲ್. ಇಂಡಕ್ಷನ್ ವೆಲ್ಡಿಂಗ್ ವಿಧಾನವನ್ನು ಉಪಯೋಗಿಸಿಕೊಂಡು ಬ್ರೇಸಿಂಗ್ ಪ್ರಕ್ರಿಯೆಯಿಂದ ಅರ್ಧ ಇಂಚಿನ ತಾಮ್ರದ ಪೈಪ್ನ ಬಟ್ ಜಾಯಿಂಟ್ಗಾಗಿ ಪೂರ್ವ ವೆಲ್ಡಿಂಗ್ ಸಿದ್ಧತೆಗಳ ಬಗ್ಗೆ ನೋಡೋಣ. ಅರ್ಧ ಇಂಚಿನ ಡಯಾಮೀಟರ್ 12.5 mm ಔಟರ್ ಡಯಾಮೀಟರ್ ಹೊಂದಿರುವ ಉದ್ದನೆಯ ತಾಮ್ರದ ಕೊಳವೆಯನ್ನು ತೆಗೆದುಕೊಳ್ಳಿ. 2 ತುಂಡುಗಳಿಗೆ 75 mm ಉದ್ದದ ಪೈಪ್ ಅನ್ನು ನಿಖರವಾಗಿ ಅಳೆಯಿರಿ ಮತ್ತು ಮಾರ್ಕ್ ಮಾಡಿ. ಕತ್ತರಿಸುವ ಪ್ರಕ್ರಿಯೆಯಲ್ಲಿ ಮಾರ್ಗದರ್ಶನಕ್ಕಾಗಿ ಸ್ಪಷ್ಟ ಮತ್ತು ಗೋಚರ ಗುರುತುಗಳನ್ನು ಮಾಡಲು ಮಾರ್ಕರ್ ಅಥವಾ ಸ್ಕ್ರೈಬರ್ ಬಳಸಿ. ಹ್ಯಾಕ್ಸಾವನ್ನು ಬಳಸಿ ಪೈಪ್ ಅನ್ನು ನೀಡಲಾದ ಗಾತ್ರಕ್ಕೆ ಕತ್ತರಿಸಿ. ಅರ್ಧ ಇಂಚಿನ ಅಥವಾ 12.5 mm ಔಟರ್ ಡಯಾಮೀಟರ್ ಹೊಂದಿರುವ ತಾಮ್ರದ ಕೊಳವೆ, (1/8 ಇಂಚಿನ 3.18 mm ಡಯಾಮೀಟರ್ ಹೊಂದಿರುವ ಸ್ಟೇನ್ಲೆಸ್ ಸ್ಟೀಲ್ ಟೆಫ್ಲಾನ್ ಲೇಪಿತ ಮ್ಯಾಂಡ್ರೆಲ್ ಅನ್ನು ತಯಾರಿಸಿ. ಬ್ರೇಸಿಂಗ್ ಸಮಯದಲ್ಲಿ ಸರಿಯಾದ ಸಂಪರ್ಕಕ್ಕಾಗಿ ನಯವಾದ ಮತ್ತು ಸಮನಾದ ಮೇಲ್ಮೈಯನ್ನು ರಚಿಸಲು ಪೈಪ್ ತುದಿಗಳಿಂದ ಯಾವುದೇ ಚೂಪಾದ ಅಂಚುಗಳು ಅಥವಾ ಬರ್ಸ್ಗಳನ್ನು ತೆಗೆದುಹಾಕಿ. ತಾಮ್ರದ ಕೊಳವೆಗಳ ಒಳ ಮತ್ತು ಬಾಹ್ಯ ಮೇಲ್ಮೈಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬ್ರೇಸಿಂಗ್ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದಾದ ಯಾವುದೇ ಕೊಳೆ, ಗ್ರೀಸ್ ಅಥವಾ ಆಕ್ಸಿಡೀಕರಣವನ್ನು ತೆಗೆದುಹಾಕಲು ವೈರ್ ಬ್ರಷ್ ಅಥವಾ ಒರಟು ಬಟ್ಟೆಯನ್ನು ಬಳಸಿ. ಅಂತರಗಳನ್ನು ಕಡಿಮೆ ಮಾಡಲು ಮತ್ತು ಬಲವಾದ ಜಾಯಿಂಟ್ಗಳನ್ನು ಖಚಿತಪಡಿಸಿಕೊಳ್ಳಲು ಬ್ರೇಸಿಂಗ್ ಮಾಡುವ ಮೊದಲು ತಾಮ್ರದ ಪೈಪ್ಗಳ ನಿಖರವಾದ ಜೋಡಣೆ ಮತ್ತು ಹೊಂದಾಣಿಕೆಯನ್ನು ಖಚಿತಪಡಿಸಿಕೊಳ್ಳಿ. ಬ್ರೇಸಿಂಗ್ ಆಗಿ ಬ್ರೇಸ್ ಮಿಶ್ರಲೋಹ CuP7 ರಾಡ್ಗಳನ್ನು ಬಳಸಿ. ಜಾಯಿಂಟ್ ಏರಿಯಾಗೆ ಸೂಕ್ತವಾದ ಫ್ಲಕ್ಸ್ ಅನ್ನು ಅಪ್ಲೈ ಮಾಡಿ. ಫ್ಲಕ್ಸ್ ತಾಪನದ ಸಮಯದಲ್ಲಿ ಆಕ್ಸಿಡೀಕರಣವನ್ನು ತಡೆಯುತ್ತದೆ ಮತ್ತು ಫಿಲ್ಲರ್ ವಸ್ತುವಿನ ತೇವಗೊಳಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಫ್ಲಕ್ಸ್ ಇಡೀ ಜಾಯಿಂಟ್ ಏರಿಯಾವನ್ನು ಸಮಾನವಾಗಿ ಆವರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಇಂಡಕ್ಷನ್ ವೆಲ್ಡಿಂಗ್ ಯಂತ್ರದ ಇಂಡಕ್ಟರ್ ಕಾಯಿಲ್ಗಳ ಒಳಗೆ ಪೈಪ್ಗಳನ್ನು ಇಡಿ. ಅವುಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಇಡಲಾಗಿದೆ ಅಂತ ಖಚಿತಪಡಿಸಿಕೊಳ್ಳಿ.
ಏಕರೂಪದ ತಾಪನಕ್ಕೆ ಸರಿಯಾದ ಜೋಡಣೆ ನಿರ್ಣಾಯಕವಾಗಿದೆ. ಜಾಯಿಂಟ್ನ ಸ್ಟ್ರಾಟಜಿಕ್ ಪಾಯಿಂಟ್ಸ್ಗಳಲ್ಲಿ ತಾಪಮಾನ ಸಂವೇದಕಗಳನ್ನು ಥರ್ಮೋಕೂಪಲ್ಗಳನ್ನು ಇರಿಸಿ. ಈ ಸಂವೇದಕಗಳು ಬ್ರೇಸಿಂಗ್ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಇಂಡಕ್ಷನ್ ಬ್ರೇಸಿಂಗ್ ಯಂತ್ರದಲ್ಲಿ ಸೂಕ್ತ ಪವರ್ ಮತ್ತು ಆವರ್ತನ ಸೆಟ್ಟಿಂಗ್ಗಳನ್ನು ಸೆಟ್ ಮಾಡಿ. ಈ ಪ್ಯಾರಾಮೀಟರ್ಸ್ ತಾಮ್ರದ ಕೊಳವೆಗಳ ದಪ್ಪ ಮತ್ತು ಬಳಸಲಾಗುವ ಫಿಲ್ಲರ್ ವಸ್ತುಗಳ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಪೈಪ್ಗಳು ಮತ್ತು ಜಾಯಿಂಟ್ ಏರಿಯಾವನ್ನು ಏಕರೂಪದ ತಾಪಮಾನಕ್ಕೆ ತರಲು ಪೂರ್ವ ತಾಪನ ಹಂತದೊಂದಿಗೆ ಇಂಡಕ್ಷನ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ. ಮುಖ್ಯ ಬ್ರೇಸಿಂಗ್ ಪ್ರಕ್ರಿಯೆಯಲ್ಲಿ ಥರ್ಮಲ್ ಶಾಕ್ ಅನ್ನು ಕಡಿಮೆ ಮಾಡುವ ಮೂಲಕ. ಪೈಪ್ಗಳನ್ನು ಸರಿಯಾಗಿ ಹೊಂದಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮುಖ್ಯ ಬ್ರೇಸಿಂಗ್ ಹಂತಕ್ಕೆ ಮುಂಚಿತವಾಗಿ ಜಾಯಿಂಟ್ ಏರಿಯಾವನ್ನು ನೇರವಾಗಿ ಪರಿಶೀಲಿಸಿ. ಫ್ಲಕ್ಸ್ ಅನ್ನು ಸಮಾನವಾಗಿ ಹರಡಲು ಬ್ರಷ್ ಅಥವಾ ಸೂಕ್ತ ಅಪ್ಲಿಕೇಟರ್ ಬಳಸಿ. ಬ್ರೇಸಿಂಗ್ ಪ್ರಕ್ರಿಯೆಯನ್ನು ಮುಂದುವರಿಸುವ ಮೊದಲು ಯಾವುದೇ ಅಗತ್ಯ ಹೊಂದಾಣಿಕೆಗಳನ್ನು ಮಾಡಿ. ಇಂಡಕ್ಷನ್ ವೆಲ್ಡಿಂಗ್ ವಿಧಾನವನ್ನು ಬಳಸಿಕೊಂಡು ಬ್ರೇಸಿಂಗ್ ಪ್ರಕ್ರಿಯೆಯಿಂದ ಅರ್ಧ ಇಂಚಿನ ತಾಮ್ರದ ಪೈಪ್ನ ಬಟ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ನೋಡೋಣ. ಜಾಯಿಂಟ್ ಏರಿಯಾದ ಮೇಲೆ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಕೇಂದ್ರೀಕರಿಸಲು ಇಂಡಕ್ಷನ್ ಬ್ರೇಸಿಂಗ್ ಯಂತ್ರದ ಇಂಡಕ್ಟರ್ ಕಾಯಿಲ್ಗಳನ್ನು ನಿಖರವಾಗಿ ಇರಿಸಿ. ಸರಿಯಾದ ಕಾಯಿಲ್ ಸ್ಥಾನವು ಪರಿಣಾಮಕಾರಿ ಮತ್ತು ಏಕರೂಪದ ತಾಪನವನ್ನು ಖಚಿತಪಡಿಸುತ್ತದೆ. ಬ್ರೇಸಿಂಗ್ ಪ್ರಕ್ರಿಯೆಯನ್ನು ಪೂರ್ವಭಾವಿ ಹಂತದೊಂದಿಗೆ ಪ್ರಾರಂಭಿಸಿ. ಕ್ರಮೇಣ ಜಾಯಿಂಟ್ ಏರಿಯಾದ ತಾಪಮಾನವನ್ನು ಫಿಲ್ಲರ್ ವಸ್ತುವಿನ ಕರಗುವ ತಾಪಮಾನಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟಕ್ಕೆ ಹೆಚ್ಚಿಸಿ. ಇದು ಮುಖ್ಯ ಬ್ರೇಸಿಂಗ್ ಹಂತದಲ್ಲಿ ಉಷ್ಣ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬ್ರೇಸಿಂಗ್ ಫಿಲ್ಲರ್ ಮೆಟೀರಿಯಲ್ ಅನ್ನು ಪರಿಚಯಿಸಿ. ಇದು ಜಾಯಿಂಟ್ ಅನ್ನು ಬ್ರೇಸ್ ಮಾಡಲು ಬ್ರೇಸಿಂಗ್ ಮಿಶ್ರಲೋಹ CuP7 ರಾಡ್ ಆಗಿದೆ. ಫಿಲ್ಲರ್ ಮೆಟೀರಿಯಲ್ ಅನ್ನು ಜಾಯಿಂಟ್ ಇಂಟರ್ಫೇಸ್ ಉದ್ದಕ್ಕೂ ಸಮಾನವಾಗಿ ವಿತರಿಸಬೇಕು. ಫಿಲ್ಲರ್ ಮೆಟೀರಿಯಲ್ನ ಕರಗುವ ಬಿಂದುವಿಗೆ ಜಾಯಿಂಟ್ ಏರಿಯಾವನ್ನು ಬಿಸಿ ಮಾಡಲು ಇಂಡಕ್ಷನ್ ಬ್ರೇಸಿಂಗ್ ಯಂತ್ರದಲ್ಲಿ ಪವರ್ ಮತ್ತು ಆವರ್ತನ ಸೆಟ್ಟಿಂಗ್ಗಳನ್ನು ಹೆಚ್ಚಿಸಿ. ಫಿಲ್ಲರ್ ಮೆಟೀರಿಯಲ್ ಜಾಯಿಂಟ್ ಮೇಲ್ಮೈಗಳಲ್ಲಿ ಹರಿಯಬೇಕು ಮತ್ತು ತೇವಗೊಳಿಸಬೇಕು. ಇದು ಬಲವಾದ ಬಂಧವನ್ನು ರೂಪಿಸುತ್ತದೆ. ಫ್ಲಕ್ಸ್ ಅಥವಾ ಬೇಸ್ ಲೋಹಗಳ ಅತಿಯಾದ ಬಿಸಿ ಮತ್ತು ಸುಡುವಿಕೆಯನ್ನು ತಪ್ಪಿಸಲು ತಾಪನ ಪ್ರಕ್ರಿಯೆಯ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳಿ. ಸಂವೇದಕಗಳನ್ನು ಬಳಸಿಕೊಂಡು ತಾಪಮಾನವನ್ನು ಮೇಲ್ವಿಚಾರಣೆ ಮಾಡುವುದು ಬಹಳ ಮುಖ್ಯ. ಕ್ಯಾಪಿಲರಿ ಆಕ್ಷನ್ ಕರಗಿದ ಫಿಲ್ಲರ್ ವಸ್ತುವನ್ನು ಮೇಲ್ಮೈ ಒತ್ತಡದ ಮೂಲಕ ಜಾಯಿಂಟ್ಗೆ ಸೆಳೆಯುತ್ತದೆ. ಕ್ಯಾಪಿಲರಿ ಆಕ್ಷನ್ ಪರಿಣಾಮಕಾರಿಯಾಗಿ ಸಂಭವಿಸಲು ಅನುವು ಮಾಡಿಕೊಡಲು ಜಾಯಿಂಟ್ಗಳನ್ನು ಸರಿಯಾದ ಅನುಮತಿಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಜಾಯಿಂಟ್ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಇಡೀ ಜಾಯಿಂಟ್ ಏರಿಯಾವನ್ನು ಸಮಾನವಾಗಿ ಬಿಸಿ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ದುರ್ಬಲ ಕಲೆಗಳನ್ನು ತಡೆಯುತ್ತದೆ ಮತ್ತು ಸ್ಥಿರವಾದ ಬಂಧವನ್ನು ಖಚಿತಪಡಿಸುತ್ತದೆ. ತಾಪಮಾನ ಬದಲಾವಣೆಗಳಿಂದಾಗಿ ಸಂಭಾವ್ಯ ವಿರೂಪತೆಯ ಬಗ್ಗೆ ಜಾಗರೂಕವಾಗಿರಿ. ಪೈಪ್ಗಳ ಸರಿಯಾದ ಫಿಕ್ಸ್ಚರಿಂಗ್ ಅಥವಾ ಸಪೋರ್ಟಿಂಗ್ ಬ್ರೇಸಿಂಗ್ ಪ್ರಾಸೆಸ್ನ ರ್ಯಾಪಿಂಗ್ ಅಥವಾ ತಪ್ಪು ಜೋಡಣೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಬ್ರೇಸಿಂಗ್ ಪೂರ್ಣಗೊಂಡ ನಂತರ ಜಾಯಿಂಟ್ ತಣ್ಣಗಾಗಲು ಬಿಡಿ. ಸೂಕ್ತವಾದ ಕ್ಲೀನಿಂಗ್ ವಿಧಾನಗಳನ್ನು ಬಳಸಿಕೊಂಡು ಯಾವುದೇ ಉಳಿಕೆ ಫ್ಲಕ್ಸ್ ಅನ್ನು ತೆಗೆದುಹಾಕಲು ಜಾಯಿಂಟ್ ಏರಿಯಾವನ್ನು ಸ್ವಚ್ಛಗೊಳಿಸಿ. ಗುಣಮಟ್ಟಕ್ಕಾಗಿ ಬ್ರೇಸ್ ಮಾಡಿದ ಜಾಯಿಂಟ್ ಅನ್ನು ಪರಿಶೀಲಿಸಿ. ಏಕರೂಪದ ಫಿಲೆಟ್ಗಳು ಮತ್ತು ಸರಿಯಾದ ಬಂಧವನ್ನು ಹುಡುಕಿ. ಜಾಯಿಂಟ್ನ ಸಮಗ್ರತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡುವ ದೃಶ್ಯ ತಪಾಸಣೆಯನ್ನು ನಡೆಸಿ. ಈಗ ಇಂಡಕ್ಷನ್ ವೆಲ್ಡಿಂಗ್ ವಿಧಾನವನ್ನು ಬಳಸಿಕೊಂಡು ಬ್ರೇಸಿಂಗ್ ಪ್ರಕ್ರಿಯೆಯಿಂದ ಅರ್ಧ ಇಂಚಿನ ತಾಮ್ರದ ಪೈಪ್ನ ಬಟ್ ಜಾಯಿಂಟ್ಗೆ ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ರಕ್ಷಣಾತ್ಮಕ ಗೇರ್.
ಶಾಖ ನಿರೋಧಕ ಗ್ಲೌಸ್ಗಳು, ಸುರಕ್ಷತಾ ಕನ್ನಡಕಗಳು ಅಥವಾ ಪೂರ್ಣ ಫೇಸ್ ಶೀಲ್ಡ್ ಮತ್ತು ಜ್ವಾಲೆ ನಿರೋಧಕ ಬಟ್ಟೆಗಳು ಸೇರಿದಂತೆ ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಧರಿಸಿ. ಈ ಗೇರ್ ಸಂಭಾವ್ಯ ಶಾಖ, ಕಿಡಿಗಳು ಮತ್ತು ಹಾನಿಕಾರಕ ಹೊಗೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ವೆಂಟಿಲೇಷನ್. ಚೆನ್ನಾಗಿ ಗಾಳಿಯಾಡುವ ಪ್ರದೇಶದಲ್ಲಿ ಬ್ರೇಸಿಂಗ್ ಮಾಡಿ ಅಥವಾ ಬ್ರೇಸಿಂಗ್ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಹೊಗೆ ಮತ್ತು ಅನಿಲಗಳನ್ನು ತೆಗೆದುಹಾಕಲು ಎಕ್ಸಾಸ್ಟ್ ಸಿಸ್ಟಮ್ಗಳನ್ನು ಬಳಸಿ. ಸರಿಯಾದ ವೆಂಟಿಲೇಷನ್ ಸುರಕ್ಷಿತ ಕೆಲಸದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅಪಾಯಕಾರಿ ಹೊಗೆಯನ್ನು ನಿರ್ಮಿಸುವುದನ್ನು ತಡೆಯುತ್ತದೆ. ಫೈರ್ ಸೇಫ್ಟಿ. ಆಕಸ್ಮಿಕ ಬೆಂಕಿಯ ಸಂದರ್ಭದಲ್ಲಿ ಅಗ್ನಿಶಾಮಕ ಉಪಕರಣಗಳು, ಅಗ್ನಿಶಾಮಕ ಅಥವಾ ಮರಳು ಬಕೆಟ್ ಸುಲಭವಾಗಿ ಲಭ್ಯವಿರಬೇಕು. ಬ್ರೇಸಿಂಗ್ ಪ್ರದೇಶದ ಬಳಿ ಯಾವುದೇ ಸುಡುವ ವಸ್ತುಗಳು ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಸಂಭವಿಸಬಹುದಾದ ಬೆಂಕಿಯನ್ನು ನಂದಿಸಲು ಸ್ಪಷ್ಟ ಪ್ಲಾನ್ ಅನ್ನು ಹೊಂದಿರಿ. ತಪಾಸಣೆ ಪ್ರಕ್ರಿಯೆಯಲ್ಲಿ ಗುರುತಿಸಬಹುದಾದ ದೋಷಗಳನ್ನು ನೋಡೋಣ. ಇನ್ಕಂಪ್ಲೀಟ್ ಫ್ಯೂಷನ್, lack of penetration, overheating ಮತ್ತು ಬರ್ನ್ ಥ್ರೂ, ಆಕ್ಸಿಡೈಸೇಷನ್ ಮತ್ತು ಕಂಟಾಮಿನೇಷನ್, excessive fillet size. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ ಸ್ಪೆಸಿಫಿಕೇಶನ್ ಪ್ರಕಾರ ಕಾಪರ್ ಪೈಪ್ಸ್ ಕತ್ತರಿಸುವುದು, ಇಂಡಕ್ಷನ್ ಮೆಥಡ್ ಬಳಸಿಕೊಂಡು ಕಾಪರ್ ಪೈಪ್ಸ್ಗಳನ್ನು ಬ್ರೇಸ್ ಮಾಡುವುದು, ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ಮೆನ್ಸ್ ಅನ್ನು ಸ್ವಚ್ಛಗೊಳಿಸುವುದು, ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆ ಎಂದು ವೆಲ್ಡ್ಮೆನ್ಸ್ ಅನ್ನು ಪರೀಕ್ಷಿಸುವುದು.